ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗಾದೆ ಬಗ್ಗೆ ವಿಸ್ತರಣೆಯನ್ನು ಕೊಡ್ತಾ ಇದ್ದೀನಿ. ಅದು ಯಾವ ಗಾದೆ ಅಂದರೆ ತುಂಬಿದ ಕೊಡ ತುಳುಕುವುದಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾದೆಗಳು. ತುಂಬಿದ ಕೊಡ ತುಳುಕುವುದಿಲ್ಲ. ನದಿಯಿಂದ ಬಾವಿಯಿಂದ ಇಲ್ಲವೇ ನಲ್ಲಿಯಿಂದ ನೀರನ್ನು ಕೊಡದಲ್ಲಿ ತುಂಬಿ ಸೊಂಟದಲ್ಲಿಟ್ಟು ತಲೆಯ ಮೇಲೆ ಹೊತ್ತು ತರುವವರಿಗೆ ಈ ಹೇಳಿಕೆಯ ಅನುಭವವಾಗಿರುತ್ತದೆ. ಫುಲ್ ಸ್ಟಾಪ್. ಕೊಡದಲ್ಲಿ ತುಂಬ ನೀರಿದ್ದಾಗ ಅದು ತುಳುಕಾಡುವುದಿಲ್ಲ, ಸದ್ದು ಮಾಡುವುದಿಲ್ಲ. ಅದೇ ಅರ್ಧ ತುಂಬಿದ ಕೊಡದಲ್ಲಿ ನೀರು ತುಳುಕಾಡುತ್ತದೆ, ಶಬ್ದ ಮಾಡುತ್ತದೆ. ಇದು ಸಹಜವಾದುದು. ಇದು ಈ ಗಾದೆಯ ಮೇಲ್ನೋಟದ ಅರ್ಥ. ನೆಕ್ಸ್ಟ್ ಪ್ಯಾರಾ. ಪೂರ್ಣ ವಿಚಾರವನ್ನು ಅರಿತವರು ಪಂಡಿತರು ಅನಗತ್ಯವಾಗಿ ಮಾತನಾಡುವುದಿಲ್ಲ, ಅವರು ಪ್ರಚಾರ ಪ್ರಿಯರು ಆಗಿರುವುದಿಲ್ಲ. ಫುಲ್ ಸ್ಟಾಪ್. ಅವಶ್ಯವಿದ್ದಾಗ ಮಾತ್ರ ತಾವು ತಿಳಿದುದನ್ನು ತಿಳಿಸಿ ಹೇಳಲು ಬಯಸುತ್ತಾರೆ. ಫುಲ್ ಸ್ಟಾಪ್. ಆದರೆ ಅರೆಬರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುರಿತು ತಿಳಿದವರಂತೆ ಬಡಬಡಿಸುತ್ತಾರೆ. ಫುಲ್ ಸ್ಟಾಪ್. ತಾವು ಸರ್ವಜ್ಞರೆಂಬಂತೆ ಪ್ರದರ್ಶಿಸಿಕೊಳ್ಳುತ್ತಾರೆ. ಫುಲ್ ಸ್ಟಾಪ್. ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವ ಮಾತು ಇಂತಹವರಿಗೆ ಅನ್ವಯವಾಗುತ್ತದೆ. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಹೀಗೆ ಈ ಗಾದೆಯಲ್ಲಿ ಪೂರ್ಣ ಪಾಂಡಿತ್ಯವುಳ್ಳವರನ್ನು ತುಂಬಿದ ಕೊಡಕ್ಕೂ ಅಲ್ಪ ಪಾಂಡಿತ್ಯವುಳ್ಳವರನ್ನು ಅರ್ಧ ತುಂಬಿದ ಕೊಡಕ್ಕೂ ಹೋಲಿಸಲಾಗಿದೆ. ಸೊ ಇದಾಗಿತ್ತು ಇವತ್ತಿನ ಈ ಗಾದೆಯ ಅಂದರೆ ಈ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನೋ ಗಾದೆಯ ವಿಮರ್ಶೆ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.